ಸುಮಾರು 4 ವರ್ಷದ ಈ ಯೋಜನೆ ಸ್ಥಗಿತಗೊಂಡಿದೆ, ಏನು ಕೆಲಸ ಆಯ್ತಾ ಇಲ್ಲ ಅನ್ನುವ ಕೂಗು ನನ್ನಲ್ಲಿ ಸಾಕಷ್ಟು ಬಂದಿತ್ತು. ಅದನ್ನು ಮನಗೊಂಡು ನಾನು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪ ಹತ್ರ ಮಾತಾಡಿ ಇವತ್ತು ಮೊದಲನೇ ಬಾರಿಗೆ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಅದನ್ನೆಲ್ಲ ನೋಡ್ತಕ್ಕಂಥದಕ್ಕೆ ಬೆಳಿಗ್ಗೆ 7:15 ಶುರು ಮಾಡಿ ಇವತ್ತು ಗಾಣಿಗರಹಳ್ಳಿಗೆ ಬಂದಿದ್ದೀವಿ. ಈ ಗಾಣಿಗರಹಳ್ಳಿಯಲ್ಲಿ ಸುಮಾರು 5 ಎಕರೆ ಜಾಗದಲ್ಲಿ ಒಟ್ಟು ನಾವು 900ಕ್ಕೂ ಮೇಲ್ಪಟ್ಟು ಮನೆಗಳನ್ನು ಕಟ್ತಾ ಇದ್ದೀವಿ. 2 BHKದು 100 ಚಿಲ್ಲರೆ ಮನೆ, ಸಿಂಗಲ್ ಬೆಡ್ 790 ಮನೆ ಕಟ್ತಾ ಇದ್ದೀವಿ 5 ಎಕರೆಯಲ್ಲಿ. ಮತ್ತೆ ಇಲ್ಲಿ ಬಡವರು ಬರ್ತಕ್ಕಂಥದ್ರಿಂದ, ಅಸಂಘಟಿತ ಕಾರ್ಮಿಕರು ಬರೋದ್ರಿಂದ ಇದಕ್ಕೊಂದು ಅಂಗನವಾಡಿ, ಪ್ರಾಥಮಿಕ ಶಾಲೆ, ಒಂದು ಡಿಸ್ಪೆನ್ಸರಿ ಇಷ್ಟನ್ನು ಕೂಡ ನಾವೇ ಮಾಡಿ ಸುಸಜ್ಜಿತವಾದ, ಪ್ರಾಯಶಃ ನಮ್ಮ ಊಹೆಗೂ ಎಟಕದಂತ ಒಂದು ಕೆಲಸವನ್ನು ಮಾಡೋದ್ರ ಮುಖೇನ ನಮ್ಮ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಅದು ಫೌಂಡೇಶನ್ ಎಲ್ಲ ನೀವೇ ನೋಡಿದ್ದೀರಿ. ಡ್ರಾಫ್ಟಿಂಗ್ ಅನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ ಕ್ವಾಲಿಟಿಯಲ್ಲಿ ರಾಜಿ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ ಅವರಿಗೆ 24 ತಿಂಗಳು ಟೈಮ್ ಕೊಟ್ಟಿದ್ವಿ. ನಾವು 12-13 ತಿಂಗಳಲ್ಲೇ ಮುಗಿಸ್ತಕ್ಕಂಥ ಅದಕ್ಕೆ ಮಾಡಿ ಯಡಿಯೂರಪ್ಪನ ಕೈಲೇ ಇದರ ಉದ್ಘಾಟನೆಯನ್ನು ಕೂಡ ಮಾಡಿಸ್ತೀವಿ. ಇದು ಒಂದು ಅಪರೂಪವಾದ ಕಾರ್ಯಕ್ರಮ. 1 ಲಕ್ಷ ಮನೆಗಳನ್ನು ಬೆಂಗಳೂರಿನಲ್ಲಿ ಕಟ್ಟಬೇಕು ಅಂತ ನಾವು ಯೋಚನೆ ಮಾಡಿದ್ದೆಲ್ಲ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಸೂಚನೆ ಮೇರೆಗೆ ಹಿಂದೆ ಇದ್ದಂಥ ಸರ್ಕಾರಕ್ಕೆ ಬಂದಿತ್ತು. ಅದು ಅದೃಷ್ಟನೇನೋ ಗೊತ್ತಿಲ್ಲ, ಅವರೇ ಶುರು ಮಾಡಿದರೆ ನಾನು ಬರ್ತಾ ಇರಲಿಲ್ಲ, ಮಂಜುನಾಥ್ ಬರ್ತಾ ಇರಲಿಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿದ್ದಾರೆ, ಕ್ಷೇತ್ರದ ಶಾಸಕರಿದ್ದಾರೆ, ನಮ್ಮ MD ಇದ್ದಾರೆ, ನೀವೆಲ್ಲ ಇದ್ದೀರಿ. ನಾನು ನಿಮ್ಮ ಮೂಲಕ ರಾಜ್ಯದ ಈ ಭಾಗದಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಮಾಡೋದು ಕೂಡ ಪಾರದರ್ಶಕವಾಗಿರಬೇಕು, ಬಡವರಿಗೆ ಕೊಡಬೇಕು, ಅಸಂಘಟಿತ ಕಾರ್ಮಿಕರು ಕೊಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಈಗಾಗಲೇ ನಾವು ಒಂದು ರೂಲ್ಸ್ ಅನ್ನು ಕೂಡ ಮಾಡಿದ್ದೇವೆ. ಇದು ಬೇಸ್ಮೆಂಟ್ ಬಂದು ಸ್ಟಿಲ್ಟ್ ಆಗಿ 1ನೇ ಫ್ಲೋರ್ಗೆ ಹೋದ್ಮೇಲೆ ನಾವು ಜನರನ್ನ ನಾವು ಯಾರಿಗೆ ಏನೇನು ಮಾಡಬೇಕು ಅನ್ನೋದನ್ನು ಕರೀತೀವಿ. ಈಗಾಗಲೇ ಕರೆದಿದ್ದೀವಿ. 36,000 ಅರ್ಜಿ ಬಂದಿದೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಅರ್ಹತೆ ಪಡೆದಿರ್ತಕ್ಕಂಥವ್ರು ಇದ್ದಾರೆ ಅನ್ನೋದು ಕೂಡ ನೋಡಿ ನಾವು ಇನ್ನು 12-13 ತಿಂಗಳಲ್ಲಿ ಈ ಒಂದು ಯಾವ ಊರಿದು ಗಾಣಿಗರಹಳ್ಳಿ 930 ಮನೆಯನ್ನ ಯಾರು ಅರ್ಹ ಫಲಾನುಭವಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.